Hi, hello, welcome back to Mysore Silk KSIC Mysore Silk vlog again. ಇವತ್ತು ನಾನು ತೋರಿಸ್ತಾ ಇರೋ KSIC ಮೈಸೂರು ಸಿಲ್ಕ್ ಸೀರೆ ಬಂದು ಲ್ಯಾವೆಂಡರ್ ಕಲರ್ದು ಡಿಫ್ರೆಂಟ್ ಆಗಿದೆ ಬಾರ್ಡರು. ತುಂಬ ಚೆನ್ನಾಗಿದೆ. ಪೂರ್ತಿ ತೆಗೆದು ತೋರಿಸ್ತೀನಿ ಆಯಿತಾ. ಪೂರ್ತಿ ತೋರಿಸ್ತೀನಿ ನೋಡಿ. ಇದು ಬಾರ್ಡರ್ ಎಷ್ಟು ಅಗಲ ಇದೆ ನೋಡಿ. ಈ ಸೀರೆ ನಾನು ಬೆಂಗಳೂರಲ್ಲಿ ಜಯನಗರದಲ್ಲೇ ತೊಗೊಂಡಿದ್ದು. ನಾನು ಯೂಶ್ವಲಿ KSIC ಮೈಸೂರು ಸಿಲ್ಕ್ ಸೀರೆ ಅಂದರೆ ಜಯನಗರ ಇಲ್ಲ ಗಾಂಧಿ ಬಜಾರ್ ಶಾಪಿಗೆ ಹೋಗ್ತೀನಿ. ಕಾರಣಾಂತರಗಳಿಂದ ಗಾಂಧಿ ಬಜಾರ್ ಶಾಪಿಗೆ ಈ ಸತಿ ಹೋಗೋಕ್ಕಾಗಲಿಲ್ಲ ನನಗೆ. ಸೊ ಜಯನಗರದಲ್ಲೇ ತೊಗೊಂಡೆ. ಇದು ಪಲ್ಲು ಗೊತ್ತು, ಲೈನ್ಸ್ ಬರುತ್ತೆ ಅಂತ. ಪಲ್ಲು ಹೀಗೆ ಲೈನ್ಸ್ ಬಂದಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ವಿಡಿಯೋದಲ್ಲಿ ಕಾಣ್ತಾ ಇರೋದಕ್ಕಿಂತ ಒಂದು ಗೆರೆ ಡಾರ್ಕ್ ಆಗಿದೆ ಇದು. ಸೊ ಇದು ಇದರ ಪಲ್ಲು ಆದಮೇಲೆ ನೆಕ್ಸ್ಟು ನಾನು ನಿಮಗೆ ಯಾವಾಗಲೂ ತೋರಿಸೋ ಥರ ಸೀರೆದು ಕೋಡ್ ತೋರಿಸ್ತೀನಿ. ನನ್ನ ಹತ್ರ ಯಾವ ವೆರೈಟಿನಲ್ಲೂ ಈ ಕಲರ್ ಸೀರೆ ಇರಲಿಲ್ಲ. ಇದು KSIC AC21982 ಇದು ಈ ಸೀರೆಯ ಕೋಡು ಫ್ರೆಂಡ್ಸ್. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಸತಿ ಫೆಸ್ಟಿವ್ ಕಲೆಕ್ಷನ್ ಅಂತ ಬಂದಿದ್ದು ಭಾಳ ಬೇಗ ಖಾಲಿ ಆಗಿಬಿಟ್ಟಿತ್ತು. ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ನಿಜವಾಗ್ಲೂ ಹೇಳ್ತಿರೋ ಡಿಮ್ಯಾಂಡ್ ಇದಕ್ಕೆ. ನಾನು 4 ಸತಿ ಹೋಗಿದ್ದೀನಿ. ಯೂಶ್ವಲಿ ಸ್ಯಾಟರ್ಡೇ ಸ್ಟಾಕ್ ಬರುತ್ತೆ ಅಂತ ಹೇಳ್ತಿದ್ರು. 4 ಸತಿ ನಾನು ವಿಸಿಟ್ ಮಾಡಿದ್ದೀನಿ. 4 ಸತಿನೂ ನನಗೆ ಬೇಕಾಗಿರೋ ಥರದ್ದಾಗಲಿ ಅಥವಾ ಅಲ್ಲಿ ಇದು ನಾನು ತಗೋಬಹುದು ಅನ್ನೋ ಥರದ್ದಾಗಲಿ ಸೀರೆ ನನಗೆ ಸಿಕ್ಕಲಿಲ್ಲ. ಯಾಕಂದರೆ ಬಂದಿದ್ದ ಸೀರೆ ಎಲ್ಲ 1 or 2 ಅವರ್ಸಲ್ಲೇ ಖಾಲಿ ಆಗಿಬಿಡ್ತಿತ್ತು. ಸೊ ಹಾಗಾಗಿ ಯಾರಾದರೂ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ಸ್ವಲ್ಪ ಬೇಗ, ಹಬ್ಬ ಇನ್ನೇನು 15 ಡೇಸ್ ಇದೆ ಅಂತನೋ ಒನ್ ಮಂತ್ ಇದೆ ಅನ್ನೋ ಟೈಮಲ್ಲೋ ಹೋಗಿ ವಿಸಿಟ್ ಮಾಡಿ ಯಾವಾಗ ಬರುತ್ತೆ ಸ್ಟಾಕು ಅಂತ ಎಲ್ಲ ಕೇಳಿ ತಿಳ್ಕೊಂಡು ತೊಗೊಳ್ಳಿ. ಯಾಕಂದರೆ ಇನ್ನೂ ಒಂದು ಏನಪ್ಪ ಅಂತಂದರೆ, ಇತ್ತೀಚೆಗೆ ನನಗೆ ಗೊತ್ತಿರೋರೊಬ್ಬರು ಮೈಸೂರು ಫ್ಯಾಕ್ಟ್ರಿನೇ ವಿಸಿಟ್ ಮಾಡಿದ್ರಂತೆ. ಶೋರೂಮ್ಸಲ್ಲಿ ಏನೇನಿದೆಯೋ ಫ್ಯಾಕ್ಟ್ರಿನಲ್ಲೂ ಅಷ್ಟೇ ಅಂತೆ. ಅಲ್ಲೂ ಕೂಡ ಸ್ಟಾಕ್ ಸಿಗಲ್ವಂತೆ. ಭಾಳ ಅಪರೂಪ ಆಗ್ತಿದೆ ಅಂತ ಕೇಳಿದೆ ನಾನು ಇದನ್ನು. ಅದೆಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ. ಇಲ್ಲಿ ಈ ಬಾರ್ಡರಲ್ಲಿ ಏನಪ್ಪ ಅಂತಂದರೆ, ಜಸ್ಟ್ ಬಾರ್ಡರ್ ಒಂದಲ್ಲ, ಅದ್ರ ಮೇಲೆ ಒಂದು ಲೈನ್ ವೀವಿಂಗ್ ಕೂಡ ಇದೆ. ಆ ಬಾರ್ಡರ್ಗೆ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಇದೆಲ್ಲ ಆದಮೇಲೆ ಇದಕ್ಕೆ ಬ್ಲೌಸ್ ಎಂಥದ್ದು ಅನ್ನೋದು ಒಂದು ಪ್ರಶ್ನೆ. ನಾನು ಈ ಬ್ಲೌಸ್ನ ಆಲ್ರೆಡಿ ಒಂದು ಇದರಲ್ಲಿ ತೋರಿಸಿದ್ದೀನಿ ಮಿನಿ ವ್ಲಾಗಲ್ಲಿ, ಮತ್ತೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪರ್ಫೆಕ್ಟ್ ಮ್ಯಾಚಿಂಗು ಈ ಬ್ಲೌಸು. ಇದೇನು ಮೈಸೂರು ಸಿಲ್ಕ್ ಮೆಟೀರಿಯಲ್ ಅಲ್ಲ, ಇದು ನಾರ್ಮಲ್ ರಾ ಸಿಲ್ಕ್ ಮೆಟೀರಿಯಲ್. ಇದು ನನ್ನ ಹತ್ರ ಬ್ಲೌಸ್ ಇತ್ತು, ಬಟ್ ಅದಕ್ಕೆ ವರ್ಕ್ ಇರಲಿಲ್ಲ. ಪ್ಲೇನ್ ಬ್ಲೌಸು ಏನಕ್ಕೋ ತೊಗೊಂಡು ಹೊಲ್ಸ್ಕೊಂಡಿದ್ದೆ, ರಾಂಗ್ ಮ್ಯಾಚಿಂಗ್ ತೊಗೊಂಡಿದ್ದೆ ಅಂತ ಸುಮ್ಮನೆ ಹೊಲಿಸಿಟ್ಕೊಂಡಿದ್ದೆ. ಬಟ್ ಈ ಸೀರೆಗೆ ಪರ್ಫೆಕ್ಟ್ ಮ್ಯಾಚ್ ಆಯ್ತದು. ಇದೇನೂ ವರ್ಕ್ ಇರಲಿಲ್ಲ. ನಾನು ಮತ್ತೆ ನಮ್ಮ ಟೈಲರ್ಗೆ ತೊಗೊಂಡೋಗಿ ಕೊಟ್ಟರೆ ಅವರು ಈ ಥರ ವರ್ಕ್ ಮಾಡಿಕೊಟ್ಟಿದ್ದಾರೆ. ನನ್ನ ಕಾಂಬಿನೇಷನ್ ಕಲರ್ ಇರಲಿ ಅಂತ ಹೇಳಿದೆ. ಸೊ ದಟ್ ಅವ್ರು ಪಿಂಕ್ ಹಾಕಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ್ಯಂಡ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್. ತುಂಬ ದಿನ ಆಯಿತು KSIC ಮೈಸೂರು ಸಿಲ್ಕ್ ವೀಡಿಯೋ ಹಾಕಿ. ಸೊ ಯಾರೆಲ್ಲ KSIC ಮೈಸೂರು ಸಿಲ್ಕ್ ವೀಡಿಯೋ ನಾನು ಹಾಕ್ತೀನಿ ಅಂತ ಕಾಯ್ತಾ ಇದ್ದೀರಾ, ದಯವಿಟ್ಟು ಇದನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ. ಆ್ಯಂಡ್ ಇನ್ನೂ ಒಂದು 2-3 ಸ್ಯಾರೀಸ್ ನಾನು ಹಾಕೋದಿದೆ ಆ್ಯಕ್ಚುಲಿ. ಮುಂದೆ ವೀಡಿಯೋಸಲ್ಲಿ ನೀವು ನೋಡ್ತೀರಾ ಅದನ್ನು. ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್, ಬಾಯ್. ಬ್ಯೂಟಿಫುಲ್ ಕಾಂಬಿನೇಷನ್ ಇದಂತೂ. ನೋಡಿದ ತಕ್ಷಣ ಇಷ್ಟ ಆಗುವಂಥ ಕಾಂಬಿನೇಷನ್ ಇದು ನೋಡಿ. ಬಾರ್ಡರು ತುಂಬಾ ಡಿಫ್ರೆಂಟ್ ಆಗಿದೆ. ಮೈಸೂರು ಸಿಲ್ಕಲ್ಲಿ ಯೂಶ್ವಲಿ ಮಾವಿನಕಾಯಿ ಬಾರ್ಡರೇ ಸ್ಪೆಷಲ್ಲು. ಅದರಲ್ಲಿ ಇದು ಬೇರೆ ಥರ ಇದೆ, ಬೇರೆ ಥರನೇ ಇದೆ ಮಾವಿನಕಾಯಿ ಬಾರ್ಡರ್. ಇದು ಕಾಂಬಿನೇಷನ್ ನೋಡಿ, ಇದು ಪರ್ಪಲ್ ಕಾಂಬಿನೇಷನ್ನು. ಪರ್ಪಲ್ ಬಾರ್ಡರ್ಗೆ ಇದು ಪಿಂಕ್ ಅಂತಲೂ ಹೇಳೋಕ್ಕಾಗಲ್ಲ, ಬ್ರಿಕ್ ರೆಡ್ ಅಂತಲೂ ಹೇಳೋಕ್ಕಾಗಲ್ಲ. ಇನ್ ಬಿಟ್ವೀನ್ ಕಲರ್ ಏನು ಹೇಳ್ತೀರಾ? ನಿಮಗೆ
ಆ ಕಾಂಬಿನೇಷನ್ ಈ ಕಲರ್ ಎಕ್ಸಾಕ್ಟಾಗಿ ಏನು ಹೇಳ್ತಾರೆ ಅದಕ್ಕೆ ಅಂತ ಗೊತ್ತಿದೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದು ಸೀರೆ ತೋರಿಸ್ತೀನಿ ನೋಡಿ. ಆ ಬಾರ್ಡರೇ ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು ಈ ಬಾರ್ಡರು. ಆ್ಯಕ್ಚುಲಿ ಈ ಕಲರ್ ಸೀರೆ ನಾನು ಈ ಮುಂಚೆನೂ ತುಂಬ ನೋಡಿದ್ದೆ ತೊಗೋಬೇಕು ಅಂತ, ಬಟ್ ಬಾರ್ಡರ್ಗಳು ಕೆಲವು ಸೆಟ್ ಆಗಲ್ಲ ಅನಿಸ್ತಿತ್ತು. ಬಟ್ ಈ ಬಾರ್ಡರ್ ಮಾತ್ರ ಪರ್ಫೆಕ್ಟಾಗಿದೆ, ನಂಗೆ ತುಂಬ ಇಷ್ಟ ಆಗಿರೋವಂಥದ್ದು. ನೋಡಿ ಇದರ ಕೋಡ್ ಬಂದು KSIC A010180 ಅಂತ ಇದೆ ಇದು ಕೋಡು. ಆಮೇಲೆ ಸೆರಗಲ್ಲಿ ಏನು ವಿಶೇಷತೆ ಇರಲ್ಲ ಹೇಳೋಕ್ಕೆ, ಬಟ್ ಕೆಲವು ಸೀರೆಗಳಿಗೆ ಸೆರಗೂ ಬೇರೆ ಥರನೇ ಬಂದಿರುತ್ತೆ. ಬಟ್ ಇದಕ್ಕೆ ಮಾತ್ರ ಕಡ್ಡಿ ಸೆರಗೆ ಇದೆ. ಇದು ಸೆರಗು ಲೆಂತೂ ತುಂಬ ಇದೆ. ಸೊ ಈ ಕಾಂಬಿನೇಷನ್ ಸೂಪರಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಈ ಸೀರೆ ನಾನು ನೋಡಿದ ತಕ್ಷಣ ತೊಗೊಂಡೆ ಫ್ರೆಂಡ್ಸ್. ಈಗ ಈ ಥರದ ಸೀರೆಗಳು ಸಿಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಇದೇನು ತುಂಬ ಹಳೆಯದು ಅಲ್ಲ, ಮೇ ಬಿ ನಾನು ತೊಗೊಂಡಿದ್ದೊಂದು 3-4 ಮಂತ್ಸ್ ಆಗಿರ್ಬೋದು ಅಷ್ಟೇ. ಬಟ್ ಮತ್ತೆ ಹೋಗಿ ನೋಡಿದಾಗ ಅಲ್ಲಿ ನನಗೆ ಯಾವುದು ಆ ಥರ ಕಾಂಬಿನೇಷನ್ ಇರೋದಾಗಲಿ, ಕಾಂಟ್ರಾಸ್ಟ್ ಬಾರ್ಡರ್ ಸ್ಯಾರೀಸ್ ಆಗಲಿ ಸಿಕ್ಕಲಿಲ್ಲ ನನಗೆ. ಯಾವಾಗ ಕೇಳಿದ್ರು ನೆಕ್ಸ್ಟ್ ವೀಕ್ ಬರುತ್ತೆ, ಸ್ಯಾಟರ್ಡೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಈ ಸೀರೆಗೆ ಮಾತ್ರ ಬ್ಲೌಸು ನಾನು ಹೊಲ್ಸೋಕ್ಕೆ ಹೋಗಿಲ್ಲ. ನಿಮ್ಗೆ ನೆನಪಿರ್ಬೋದು, ಯಾರೆಲ್ಲ ನಾನು ಪಿಸ್ತಾ ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಇರೋ ಸೀರೆ ನೋಡಿದ್ದೀರೋ ಅವ್ರಿಗೆ ಈ ಬ್ಲೌಸ್ ನೆನಪಿರುತ್ತೆ. ಇದು ನನಗೆ ಐ ಫೀಲ್ ತುಂಬಾ ಎಕ್ಸಾಕ್ಟ್ ಕಾಂಬಿನೇಷನ್ ಇದು ಅಂತ. ಲಕ್ಕಿಲಿ ಇದಕ್ಕೂ ಮಾವಿನಕಾಯಿ ವರ್ಕೇ ಮಾಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ನಾನು ಬೇರೆ ಬ್ಲೌಸ್ ಹೊಲಿಸ್ಕೊಳ್ಳೋ ಅವಶ್ಯಕತೆ ಬಂದಿಲ್ಲ ನನಗೆ. ನೋಡಿ ವರ್ಕು ಕೂಡ ತುಂಬಾ ಚೆನ್ನಾಗಿದೆ. ಯಾರ್ಯಾರು ನೋಡಿಲ್ವೋ ಪಿಸ್ತಾ ಗ್ರೀನ್ ಪರ್ಪಲ್ ಸೀರೆ ನೋಡಿ, ಅದರಲ್ಲಿ ಈ ಬ್ಲೌಸ್ ಕಾಂಬಿನೇಷನ್ ಆ ಸೀರೆಗೆ ಅಂತಲೇ ಇದು ಹೊಲಿಸ್ಕೊಂಡಿದ್ದು ನಾನು. ಹಾಗಾಗಿ ಇದಕ್ಕೂ ಚೆನ್ನಾಗೇ ಮ್ಯಾಚ್ ಆಗ್ತಿದೆ. ಆಮೇಲೆ ಇನ್ನೂ ಯಾರಾದರೂ ಈ ಹಿಂದೆ ಲಾಸ್ಟ್ ವೀಕ್ ಹಾಕಿರೋ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದು ಲ್ಯಾವೆಂಡರ್ ಕಲರ್, ಸೇಮ್ ಕಾಂಟ್ರಾಸ್ಟ್ ಇಲ್ಲದೆ ಸೇಮ್ ಕಲರ್ ಸ್ಯಾರಿ ಅದೂ ತುಂಬ ಚೆನ್ನಾಗಿದೆ. ಯಾರ್ಯಾರು ನೋಡಿಲ್ವೋ ಅದನ್ನು ಒಂದು ಸತಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಈ ಕಲರ್ ಏನು ಹೇಳ್ತೀರಾ ಅನ್ನೋದು, ಈ ಕಲರ್ಗೆ ಏನು ಹೆಸರು ಹೇಳ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇದು. ಥ್ಯಾಂಕ್ ಯು. ಬಾಯ್.